ಯಾದಗಿರಿ ತಾಲೂಕಿನ ಮೋಟ್ನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಮುರಾರ್ಜಿ ದೇಸಾಯಿ ಅವರ ವಸತಿ ಬಾಲಕ ಮತ್ತು ಮಹಿಳೆಯರ ಬಾಲಕಿಯರ ವಸತಿ ನಿಲಯ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸುಮಾರು 8-10 ಎಕರೆಯಲ್ಲಿ ಬೃಹತ್ ಆಕಾರದ ಹಾಸ್ಟೆಲ್ ಅಂದರೆ ಈ ವಸತಿ ನಿಲಯ ಅಂದರೆ ಈ ಭಾಗದಾಗ ಎಲ್ಲಿಲ್ಲ ಅಂಥದ್ದನ್ನು ಇವತ್ತು ಸಾವಿರಾರು ಮಕ್ಕಳು ಇಲ್ಲಿ ಕಲಿತಿದ್ರು. ಅದು ಕೊರೋನಾ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಏನದ ಬಂದಳ್ಳಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಏಕಲವ್ಯ ಅಲ್ರಿ ಅದು ಏಕಲವ್ಯ ಹಾಸ್ಟೆಲ್ಗೆ ಸ್ಥಳಾಂತರ ಮಾಡಿದ್ವಿ. ಸ್ಥಳಾಂತರ ಮಾಡಿದ ಮ್ಯಾಗ ಇಲ್ಲಿವರೆಗೆ ನಿರ್ವಹಣೆ ಮಾಡಿಲ್ಲ, ಯಾರೊಬ್ಬರು ಇಲ್ಲಿ ಕಾವಲುಗಾರನಿಲ್ಲ. ಮತ್ತು ಇದ್ರನ್ನ ಏನಂತಂದ್ರೆ ಇದು ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಸಂಪೂರ್ಣ ಏನದ ದಿನನಿತ್ಯ ಕುಡುಕರ ಇಸ್ಪಟ್ ಆಡೋರು, ಕುಡುಕರ ಹಾವಳಿ ಇಸ್ಪಟ್ ಆಡೋರನ್ನ ಅಡ್ಡಿ ಆಗಿಬಿಟ್ಟದು ಇದು. ಆಮೇಲೆ ಮತ್ತೆ ರಾತ್ರಿಗೆ ಏನದಂದ್ರೆ ಹಾಡುಗಳು ತರ್ಬೋದು, ಮತ್ತೇನದ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಇದು ನನಗೆ ಗೊತ್ತಿರಂಗೆ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಕಟ್ಟಿ ಸಾರ್ವಜನಿಕರು ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗ್ಲಂತ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇವತ್ತಿನ ದಿವಸ ಒಂದು ಇಲ್ಲ, ಗಾಡಿ ಒಂದು 4 ಮಧ್ಯದ ಗಾಡಿ ಕಂಬ ಬಿಟ್ಟರೆ ಏನು ಒಳಗೆ ಇರೋದಿಲ್ಲ. ಗ್ಲಾಸ್ ಕಲರ್ಸ್ ಕಿಟಕಿ ಇಲ್ಲ, ವೈರಿಂಗ್ ಇಲ್ಲ, ಫ್ಯಾನ್ ಇಲ್ಲ, ಏನೇನಿಲ್ಲ. ಎಲ್ಲ ಸಂಪೂರ್ಣ ಇಲ್ಲಿಂದ ಕಳಪೆ ಮಾಡಿದ್ರು ಅನ್ನೋದು ಕಳವಾಗ್ಯಾವ. ಇಲ್ಲಿವರೆಗೆ ಅದನ್ನು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದನ್ನು ನಿರ್ವಹಣೆ ಮಾಡಿ ಹೋಗಿಲ್ಲ. ಆದರೂ ಕೂಡ ಗ್ರಾಮಸ್ಥರು, ಕೆಲವರು ಬುದ್ಧಿಜೀವಿಗಳು, ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಅವ್ರು ಏನದ ಇಲ್ಲಿ ತಾತ್ಕಾಲಿಕ ಬಂದು ಕೇಸಿ ಜೆಸಿಬಿನ ಸಾಫ್ ಮಾಡಿರೋ ಹೊರತಾಗಿ ಏನೂ ಮಾಡಿಲ್ಲ. ಇವತ್ತು ಸುಮಾರು 2,80,00,000 ಇದಕ್ಕೆ ಏನೋ ನಿರ್ವಹಣೆ ಮಾಡೋದಕ್ಕೂ ದುರಸ್ತಿ ಮಾಡ್ಲಕ್ಕ ಮಂಜೂರು ಹಾಕಿ 2 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಇದನ್ನ ಮಾಡ್ಲಕ್ಕ ಮುಂದಾಗಿಲ್ಲ. ಇದಕ್ಕೆ ರಾಜಕಾರಣಿಗಳ ಹಿತಾಸಕ್ತಿ ಇಲ್ಲ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಒಬ್ಬರ ಮ್ಯಾಗ ಒಬ್ರು ಹಾಕೇಸಿ ಮಕ್ಕಳ ಜೀವನ ಮ್ಯಾಗ ಚೆಲ್ಲಾಟ ಆಡ್ತಕ್ಕಂಥದ್ದು. ಇದು ನಾಚಿಗೇಡಿನ ಸಂಗತಿ. ತಕ್ಷಣ ಜಿಲ್ಲಾ ಪಂಚಾಯತ್ ಸಿಒ ಅವರು, ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಈ ಸ್ಥಳಕ್ಕೆ ಬಂದು ಭೇಟಿ ನೀಡ್ರಿ. ಮುಂದೆ ಮಾಡಬೇಕಾದ್ರೆ ಮಾಡ್ರಿ, ಇಲ್ಲಾಂದ್ರೆ ಬೇಡ. ಆ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಕಳಿಸ್ರಿ, ನಮ್ದೇನಿಲ್ಲ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿದ್ದಾನೆ ಸಾರ್ವಜನಿಕ ತೆರಿಗೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಬಳಕೆ ಯಾಕಾಗಿಲ್ಲ ಅಂತಕ್ಕಂಥದ್ದು, ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ಮಕ್ಕಳ ಜೀವನ ಮೇಲೆ ನೋಡ್ರಿ ಎಷ್ಟೊಂದು ಎಲ್ಲ ಕಲಾಸ್ ಇಲ್ಲಿ ಬಾಬಾ 6 ವರ್ಷ ಆಯ್ತಲ್ಲ. ಈಗ ಒಳಗಡೆ ಪ್ರೇಮ್ ಬರ್ತದ ಕ್ಲಾಸಿಂದ ಅದು ಕಂಪ್ಲೀಟ್ ಎಲ್ಲ ಇದು ಗಾಡಿಗೆ ಆದಂತ ಉಳಿದು ನೋಡ್ರಿ. ಉಳಿದೆಲ್ಲ ಕಂಪ್ಲೀಟ್ ಕ್ಲಾಸ್ ಡೋರ್ ಎಲ್ಲ ಬಿಟ್ಟು ಹೋದ್ರು. ಮತ್ತೆ ಸರ್ಕಾರ ಮತ್ತೆ ಬಳಕೆ ಮಾಡಬೇಕು. ಇದು ಯಾಕೆ ಇಸ್ಪೆಟ್ ಆಡೋರು ಹುಡುಗರು ಆಡೋದು ರಾತ್ರಿ ಅಗಣ ಆಡೋ ಸುರಿಗಳು ತರ್ಬೋದ ಚೆನ್ನಾಗಿಲ್ಲ ಕಂಪ್ಲೇಂಟ್ ನಾನೇ ಲೆಟರ್ ಕೊಟ್ಟಿದ್ದೆ, ಡಿಸಿ ಅವ್ರಿಗೆ ಇಲಾಖೆ ಕೊಟ್ಟಿದ್ದೆ. 1-2 ದಿವಸ ಬಂದು ಜೆಸಿಬಿ ಹಚ್ಚಿ ಕ್ಲೀನ್ ಮಾಡಿದ್ರು. ಇಲ್ಲದ ಕಾರಣ ನೋಡ್ರಿ, ಬಿಲ್ಡಿಂಗ್ದಲ್ಲಿ ಆಲದ ಮರ ಬೆಳಿತದೆ ಅಂದ್ರೆ ಲೆಕ್ಕ ಹಾಕ್ರಿ. ಆ ಗಿಡ ಬೆಳಿಬೇಕಾದ್ರೆ ಎಷ್ಟು ವರ್ಷ ಬೇಕ್ರಿ? ಅರಣ್ಯ ಇಲಾಖೆಯವ್ರು ಬೆಳೆಸ್ಬೇಕಾದ್ರೆ ಎಷ್ಟು ವರ್ಷ ಬೇಕು ನೋಡಿ? ಬಿಲ್ಡಿಂಗ್ದಾಗ ನೀರು ಇರಲಾರ್ದೆ, ಮಣ್ಣು ಇರಲಾರ್ದೆ ಅಷ್ಟು ಮಟ್ಟಿಗೆ ಬೆಳೆದಂದ್ರೆ ಇದು ಎಷ್ಟು ವರ್ಷಲಿಂತ ಪಾಳು ಬಿದ್ದದ ಅನ್ನೋದಕ್ಕೆ ಇದು ಈ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಕಚೇರಿ. ಕೋಟಿಗಟ್ಟಲೆ ಖರ್ಚು ಮಾಡಿ ಸರ್, ನನಗೆ ಹೋಯ್ತು 10 ಕೋಟಿ ಖರ್ಚಾಗ್ಯದ ಆ ಟೈಮ್ನಾಗ ಆಗಿತ್ತು. ಇರ್ತಕ್ಕಂಥ ಈ ಬೃಹತ್ ಆಕಾರದ ಜನರೇಟರ್ ನೋಡ್ರಿ, ಮಕ್ಕಳಿಗೆ ಏನದ ಕರೆಂಟ್ ಹೋದಾಗ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಇದು ಸರ್ಕಾರ ಸಾರ್ವಜನಿಕ ತೆರಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಕಂಪ್ಲೇಂಟ್ ಬಿಚ್ಚಿ ಕಳವಾದ್ರೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಸರ ನಿಮ್ಮದೇ ಅದು ನಿಮ್ಮ ಮನೆ ಕಳವಾದ್ರೆ ಹಿಂಗೆ ಸುಮ್ಕಿದ್ರಿ ಯಾರು ಬಡವ್ರ ಮಕ್ಕಳು ಅಂತಕ್ಕಂಥದ್ದು ಕೇರ್ ಆಗಿಲ್ಲ ಅನ್ನೋಕ್ಕೆ ಇಲ್ಲಿ ತೋರಿಸ್ಕೊಡ್ತದೆ, ಮೇಲ್ನೋಟ ಕಂಡು ಬರ್ತದೆ. ಇದು ನಮ್ಮ ಮೋಟ್ನಹಳ್ಳಿಯ ಮುರಾರ್ಜಿ ವಸತಿ ಶಾಲೆಯ ಪರಿಸ್ಥಿತಿ. ನಾವು ಗ್ರಾಮಸ್ಥರೆಲ್ಲ ಸೇರಿ ಹಲವಾರು ಬಾರಿ ಶಾಸಕರಾಗಿರ್ಬೋದು,
ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿ ಸಾಕಾಗಿ ಹೋಗಿದೆ. ಈ ಬಿಲ್ಡಿಂಗು ಒಂದು ಸುಮಾರು 5-6 ವರ್ಷಲಿಂದ ಇದೇ ಸ್ಥಿತಿಯಲ್ಲಿದ್ದು ಕೊರೋನಾ ಟೈಮಲ್ಲಿ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ತನಕ ಈ ಬಿಲ್ಡಿಂಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ಸ್ಪಂದನೆ ಕೂಡ ನೀಡ್ತಾ ಇಲ್ಲ. ಒಂದೂವರೆ ವರ್ಷದಿಂದ ಸುಮಾರು 2,80,00,000 ಅನುದಾನ ಬಂದಿದ್ದು, ಆ ಅನುದಾನ ಬಂದಿದ್ದನ್ನು ಇಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾರು ಮುಂದಾಳತ್ವ ವಹಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಹೇಳಿದರೆ KBದವ್ರ ಮೇಲೆ ಡಿಪಾರ್ಟ್ಮೆಂಟ್ KKRDPದವ್ರ ಮೇಲೆ ಹೇಳ್ತಾರೆ, KKRDPಗೆ ಫೋನ್ ಮಾಡಿದರೆ ಇಂಜಿನಿಯರ್ ಮೇಲೆ ಹೇಳ್ತಾರೆ. ಪ್ರತಿಯೊಬ್ಬರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕಿ ಕೆಲವು ದಿನಗಳ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಕೆಲಸಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಾಹೇಬರು ಉಮೇಶ್ ಸಾಹೇಬರಿಗೆ ತಿಳಿಸಿದಾಗ ಅವರು ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ಇದಕ್ಕೆ ಶೀಘ್ರದಲ್ಲೇ ಇದರ ಕ್ರಮವನ್ನು ಕೈಗೊಂಡು ಇದನ್ನು ಮುಂದುವರಿಸಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿ ಇವತ್ತು ನಮ್ಮ ಮೋಟ್ನಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಕೈಯಿಂದ ಅವರ ಮುಖಾಂತರ ಈ ನಮ್ಮ ಮೋಟ್ನಳ್ಳಿ ಮುರಾರ್ಜಿ ಶಾಲೆಯನ್ನು ಮರುನಿರ್ಮಾಣ ಆಗಿ ನಮ್ಮ ಊರಿನ ಕೀರ್ತಿ ತರುವಂತೆ ಆಗಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಬೈರಂಕೊಂಡ.